ಹಾಯ್ ಗಾಯ್ಸ್, ನಾವು ಇವತ್ತು ಹೋಗ್ತಾ ಇರೋದು ಒಂದು ಚಿಕ್ಕಬಳ್ಳಾಪುರದಲ್ಲಿರುವ ಈಶಾ ಫೌಂಡೇಶನ್ ಹತ್ರ. ಇದು ಚಿಕ್ಕಬಳ್ಳಾಪುರದ ಜಿಲ್ಲೆಯ ಅವಲಗುರ್ಕಿ ಇನ್ನೋ ವಿಲೇಜ್ ಹತ್ರ ಇದೆ. ನಮಗೆ ಇದು ನಂದಿ ಹಿಲ್ಸಿಂದ ಎಕ್ಸಾಕ್ಟ್ ಒಂದು 20 ಕಿಲೋಮೀಟರ್ ಇದೆ ಅಷ್ಟೇ. ಇದು ಬಂದು ಬೆಂಗಳೂರಿಂದ ನಮಗೆ ಅರೌಂಡ್ 60 to 70 ಕಿಲೋಮೀಟರ್ಸ್ ಇದೆ ಅಷ್ಟೇ. ಇನ್ನು ನಾವು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ತಗೊಂಡ್ರೆ ಸುಮಾರು 45 ಕಿಲೋಮೀಟರ್ ದೂರ ಇದೆ ಅಷ್ಟೇ. ಆಲ್ರೆಡಿ ನಾನು ಫಸ್ಟ್ ಒಂದು ವಿಡಿಯೋ ಹಾಕಿದ್ದೆ, ಅದು ಬಂದು ಶ್ರೀನಿವಾಸ ಸಾಗರ ಡ್ಯಾಮ್ಗೆ ಹೋಗಿದ್ದು. ಸೊ ಇದು ಬಂದು ಪಾರ್ಟ್ 2, ಅಲ್ಲಿಂದ ಕಂಟಿನ್ಯೂಷನ್ ವಿಡಿಯೋ ಗಾಯ್ಸ್. ಇದು ಅದು ಬಂದು ಪಾರ್ಟ್ 1, ಇದು ಬಂದು ಪಾರ್ಟ್ 2. ನೋಡಿ, ಎಂಜಾಯ್ ಮಾಡಿ ಗಾಯ್ಸ್. ಗೌರ್ಮೆಂಟಿಂದ ಮಾಡಿಸ್ತಾ ಇರೋ ಕೆಲಸ ಇದು. ಏನು ಅಂದರೆ ಬಿಸಿಲಿಗೆ ಧೂಳು ಎದ್ದೇಳ್ತಾ ಇದೆಯಲ್ಲ, ಅದಕ್ಕೋಸ್ಕರ ಧೂಳು ಎದ್ದೇಳ್ತೀರ ಅಂಗಡಿಗಳು ರೋಡಲ್ಲಿ ಸುತ್ತಮುತ್ತ ಹೋಗೋ ಬರೋರಿಗೆ ಧೂಳು ಬೀಳ್ತಾ ಇರುತ್ತೆ ಅಂತ ನೀರು ಹಾಕ್ಸ್ತಾ ಇರೋದು. ಇಲ್ಲಿ ಪ್ರತಿದಿನ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ಓಪನ್ ಇರುತ್ತದೆ. ನಾವು ಚಿಕ್ಕಬಳ್ಳಾಪುರದಿಂದ ಈಶಾ ಫೌಂಡೇಶನ್ ಕಡೆ ಏನಾದರೂ ಹೋಗ್ತಿದ್ರೆ ರೋಡ್ ಚೆನ್ನಾಗಿಲ್ಲ, ಇಲ್ಲ ಅಂದರೆ ರೋಡ್ ಏನಾದರೂ ವರ್ಕ್ ನಡೀತಿದೆಯೇನೋ. ಸುಮಾರು 2 ರಿಂದ 3 ಕಿಲೋಮೀಟ್ರು ರೋಡ್ ಇದೇ ಥರ ಇದೆ. ರೋಡ್ ವರ್ಕ್ ಏನಾದರೂ ನಡೀತಿದ್ರೆ ಬೇಗ ಮುಗೀಲಿ, ಯಾಕೆ ಅಂದರೆ ಟೂರಿಸ್ಟ್ಗಳು ಹೋಗಿ ಬರ್ತಾ ಇರ್ತಾರಲ್ಲ, ಬೇಜಾರು ಮಾಡ್ಕೊತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಆ್ಯಕ್ಚುಲಿ ನಾವು ಹೋಗಿದ್ದೆ ವೀಕ್ ಡೇಸಲ್ಲಿ ತುಂಬ ಜನ ಟೂರಿಸ್ಟು ಅಡ್ಡ ಬರ್ತಾಯಿದ್ರು, ಹೋಗ್ತಾ ಬರ್ತಾ ಇದ್ರು, ಟೂರಿಸ್ಟ್ಗಳನ್ನೇ ವಿಸಿಟ್ ಮಾಡ್ತಾ ಇರ್ತಾರಲ್ಲ. ಸೊ ಫೈನಲಿ ಈಶಾ ಫೌಂಡೇಶನ್ ಹತ್ರ ರೀಚ್ ಆಗಿದ್ದೀವಿ ಗೈಸ್. ಈಶಾ ಫೌಂಡೇಶನ್ ಎಂಟ್ರೆನ್ಸ್ ಇದು. ಸೊ ಇಲ್ಲಿಂದ ನಮಗೆ ಬೆಟ್ಟ ಗುಡ್ಡ, ಒಂದು ನೇಚರ್ದು ಒಂದು ಒಳ್ಳೆ ವ್ಯೂ ಇದೆ ಗೈಸ್. ನೋಡಿ, ಎಂಜಾಯ್ ಮಾಡಿ ಗೈಸ್. ಸೊ ಗೈಸ್, ಈಶಾ ಫೌಂಡೇಶನ್ನು ಕಟ್ಟಲು ಪ್ರಾರಂಭಿಸಿದ್ದು ಬಂದು ಫೆಬ್ರವರಿ 2022ಕ್ಕೆ ಭೂಮಿ ಪೂಜೆ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿರ್ತಾರೆ ಕಟ್ಟೋಕ್ಕೆ. 15/1/2023ಕ್ಕೆ ಅಂದರೆ ಜನವರಿ 15ನೇ ತಾರೀಕು 2023ಕ್ಕೆ ಮುಗಿಸಿದ್ದಾರೆ. ಸೊ 11 ರಿಂದ 12 ತಿಂಗಳಲ್ಲಿ ಕಟ್ಟಿ ಮುಗಿಸಿದ್ದಾರೆ ಗೈಸ್. ಇವತ್ತಿಗೆ ಅಂದರೆ 17/12/2025 ಇವತ್ತಿಗೆ 1088 ದಿನ ಆಗಿದೆ ಗಾಯ್ಸ್ ಇದು ಈಶಾ ಫೌಂಡೇಶನ್ ಕಟ್ಟಿ ಸ್ಥಾಪನೆ ಮಾಡಿ. ಸ್ಕ್ಯಾನರ್ ಅಣ್ಣ, ನೆಟ್ವರ್ಕ್ ಬರ್ತದೆ, ಕ್ಯಾಶ್ ಇದೆ ನೋಡಿ, ನೆಟ್ವರ್ಕ್ ಅಲ್ಲಿ ರೆಡಿ ಮಾಡ್ತಿದ್ದಾರೆ. ನಂದೈತೆ ನೆಟ್ವರ್ಕ್, ನಮ್ದಿಲ್ಲ. ಸ್ಕ್ಯಾನರ್ ಭಯ ಪಾರ್ಕಿಂಗ್ ತೊಳಿ ಅಣ್ಣ. ಅಣ್ಣ ಅಣ್ಣ 20 ರೂಪಾಯಿ ಅಣ್ಣ. ಟೂ ವೀಲರ್ ಪಾರ್ಕಿಂಗ್ ಸಪ್ರೇಟಾ? ಏನಿಲ್ಲ ಅಲ್ಲ, ಟೂ ವೀಲರ್ ಪಾರ್ಕಿಂಗ್ ಸಪ್ರೇಟ್ ಅಂತ. ಹಾಂ ಸರಿ. ನೆಟ್ವರ್ಕ್ ರೆಡಿ ಮಾಡ್ತಿದ್ದಾರೆ, ಒಂದು 5 ನಿಮಿಷ 10 ನಿಮಿಷ. ಟೂ ವೀಲರ್ ಪಾರ್ಕಿಂಗ್ ಎಷ್ಟಣ್ಣ? ಅದೇನಾ ಎಲ್ಲ 20 ರೂಪಾಯಿ. ಅಲ್ಲೂ 20? ಎಲ್ಲ ಒಂದೇ ಟಿಕೆಟ್ ಇದೆ ಎಲ್ಲ. ಹೌದಾ?
ಇಲ್ಲಿ ಬಂದು ಬೈಕ್ಗೆ ಮತ್ತು ಕಾರ್ಗೆ ಪಾರ್ಕಿಂಗ್ ಚಾರ್ಜಸ್ ಇರುತ್ತೆ. ಹೇಗೆ ಅಂದರೆ ಬೈಕ್ಗೆ ಬಂದು 20 ರೂಪಾಯಿ ಇರುತ್ತೆ, ಕಾರ್ ಪಾರ್ಕಿಂಗ್ ಬಂದು 50 ರೂಪಾಯಿ ಇರುತ್ತೆ, ಮತ್ತು ಬಸ್ಸು ಕೂಡ ಪಾರ್ಕಿಂಗ್ ಇರುತ್ತೆ. ಬಸ್ಗೆ ಬಂದು 100 ರೂಪಾಯಿ ಇರುತ್ತೆ ಬಸ್ಗೆ ಪಾರ್ಕಿಂಗು. ಸೊ ಇಲ್ಲಿ ಬಂದು ಪಾರ್ಕಿಂಗ್ ಚಾರ್ಜಸ್ ಅಂದೇ ನಿಮಗಿರೋದು, ಮತ್ತು ಸಪ್ರೇಟ್ ಅಡಿಷ್ನಲ್ ಎಂಟ್ರೆನ್ಸ್ ಚಾರ್ಜು ಅಂತ ಏನಿರಲ್ಲ. ಇಲ್ಲ ದೇವಸ್ಥಾನದ ಒಳಗಡೆ ಹೋಗೋಕ್ಕೆ ಬೇರೆ ಚಾರ್ಜಸ್ ಅಂತ ಏನಿರಲ್ಲ, ಜಸ್ಟ್ 2 ವೀಲರ್ ಪಾರ್ಕಿಂಗ್ ಚಾರ್ಜಸ್ ಇರುತ್ತೆ ಅಷ್ಟೇ ಗೈಸ್. ವೆಲ್ಕಮ್ ಟು ಈಶಾ ಫೌಂಡೇಶನ್ ಗೈಸ್, ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಸೊ ಇದೇ ಎಂಟ್ರೆನ್ಸು, ಒಳಗಡೆ ಎಂಟ್ರಿ ಆಗ್ತೆ ಅಂತಲೇ ದೇವಸ್ಥಾನ ಇದೆ. ಹಂಗೆ ಒಂದು ನಮಸ್ಕಾರ ಹಾಕೊಂಬಿಡಿ ಗೈಸ್. ಬೆಸ್ಟ್ ಟೈಮ್ ಟು ವಿಸಿಟ್ ಅಂದರೆ ಬೆಳಗಿನ ಜಾವ ಅಥವಾ ಸಂಜೆ ಟೈಮ್. ಕ್ರೌಡ್ ಬಗ್ಗೆ ಮಾತಾಡೋದಾದರೆ ವೀಕೆಂಡ್ಸ್ನಲ್ಲಿ ಮತ್ತು ರಜಾ ದಿನಗಳಲ್ಲಿ ಹೆಚ್ಚು ಕ್ರೌಡ್ ಇರುತ್ತದೆ. ಸೊ ವಿತೌಟ್ ಕ್ರೌಡ್ ಇರಬೇಕು ಅಂದರೆ ವೀಕ್ ಡೇಸ್ನಲ್ಲಿ ಬನ್ನಿ, ವಿತೌಟ್ ಕ್ರೌಡ್ ಇರುತ್ತದೆ ವೀಕ್ ಡೇಸ್ನಲ್ಲಿ. ಸೊ ಗೈಸ್, ನಾವು ಒಳಗಡೆ ಬಂದ ತಕ್ಷಣ ಸೇಮ್ ಈ ಥರ ಇರುತ್ತೆ. ಸ್ವಲ್ಪ ವಾಕೇಬಲ್, ಅಲ್ಲಿ ತನಕ ಒಂದು 500 ಮೀಟರ್ ವಾಕ್ ಮಾಡ್ಕೊಂಡು ಹೋಗ್ಬೇಕಿರುತ್ತೆ. ಸೊ ಇಲ್ಲಿ ಬಂದು ನಮಗೆ ಈಶಾ ಫೌಂಡೇಶನ್ ಕ್ಯಾಂಪಸ್ ಒಳಗಡೆ ನಮಗೆ ರೆಸ್ಟೋರೆಂಟ್ ಮತ್ತು ರೆಸ್ಟ್ ರೂಮ್ಸ್ ಕೂಡ ಸೌಲಭ್ಯವಿದೆ ಗೈಸ್. ಇಲ್ಲಿ ಇರುವ ಕೀ ಆಫ್ ಅಟ್ರಾಕ್ಷನ್ ಬಂದು ಇದು 112 ಅಡಿ ಇರುವ ಎತ್ತರದ ಶಿವನ ವಿಗ್ರಹ. ಇದರ ಕೆಳಗಡೆ ದೇವಸ್ಥಾನ ಕೂಡ ಇದೆ. ಪ್ರತಿದಿನ 3 ಬಾರಿ ಪೂಜೆ ಕೂಡ ಇರುತ್ತದೆ ಗೈಸ್. ಸಂಜೆ ಸುಮಾರು 7 ಗಂಟೆಗೆ ಈ ಲೊಕೇಶನಲ್ಲಿ ಸ್ಟನ್ನಿಂಗ್ ಲೇಸರ್ ಲೈಟ್ ಶೋ ಕೂಡ ಪ್ರತಿದಿನ ಇರುತ್ತೆ ಗೈಸ್. ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ಅಲ್ಲಿ ಕೂಡ ತಿಳ್ಕೊಬೋದು. ಮತ್ತು ಒಂದು ಸಣ್ಣ ಅಂಗಡಿ ಕೂಡ ಇದೆ, ಅಂದರೆ ಶಿವನಿಗೆ ಸಂಬಂಧಪಟ್ಟ ಪ್ರತಿಯೊಂದು ಇಲ್ಲಿ ಸಿಗುತ್ತೆ ನಿಮಗೆ. ಶಿವನ ವಿಗ್ರಹ ಸಿಗುತ್ತೆ, ಮತ್ತು ಶಿವನ ಮುಂದೆ ಇರೋ ನಂದಿ ಕೂಡ ಸಿಗುತ್ತೆ, ಚಿಕ್ಕದೊಂದು ಗೊಂಬೆ ಸ್ಟ್ಯಾಚು ಥರ. ಓದೋರೆಲ್ಲ ಬೇಕಿದ್ರೆ ನೋಡಿ ಇಲ್ಲಿ ತೊಗೊಬೋದು. ಇದು ಬಂದು ನಮ್ಮ ಈಶಾ ಫೌಂಡೇಶನ್ ಒಳಗಡೆನೇ ಇರೋದು. ಇಷ್ಟು ಇನ್ಫಾರ್ಮೇಷನ್ ನೀವು ಈಶಾ ಫೌಂಡೇಶನ್ಗೆ ಹೋಗೋಕ್ಕೆ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ಫ್ರೆಂಡ್ಸ್. ಈ ಲೊಕೇಶನ್ ಹೋಗೋಕ್ಕೆ ಬೇರೆ ಯಾವುದಾದ್ರೂ ರೂಟ್ ಅಥವಾ ನಿಯರ್ ಬೈ ಪ್ಲೇಸ್ ಬಗ್ಗೆ ಮಾಹಿತಿ ಬೇಕು ಅಂದರೆ ಹೇಳಿ ತಿಳಿಸ್ಕೊಡ್ತೀನಿ. ಓಕೆ ಗೈಸ್, ವಿಡಿಯೋ ಇಲ್ಲಿ ಗಂಟ ನೋಡಿದರೆ ವಿಡಿಯೋ ಎಲ್ಲೋ ಸ್ವಲ್ಪ ಇಷ್ಟ ಆಗಿರ್ಬೋದು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಗೈಸ್, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಎಲ್ಲಾದರೂ ನಿಯರೆಸ್ಟ್ ಪ್ಲೇಸಸ್ ಇದ್ದರೆ ಹೇಳಿ, ನಾನು ವಿಸಿಟ್ ಮಾಡಿ ಫುಲ್ ವ್ಲಾಗ್ ಮಾಡಿ ಹಾಕ್ತೀನಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸಿ ಯು ಆನ್ ದ ನೆಕ್ಸ್ಟ್ ವಿಡಿಯೋ.